ಚಳಿಯಲ್ಲಿ ಗರ್ಭಿಣಿ ಮಹಿಳೆಗೆ ಸಹಾಯ ಮಾಡಿದ ಕೃಷ್ಣಯ್ಯ. ಒಂದೂರಿನಲ್ಲಿ ಮೀನಾಕ್ಷಿ ಅನ್ನುವ ಗರ್ಭಿಣಿ ಮಹಿಳೆ ಬಾಳ್ತಾ ಇದ್ಲು. ಅವಳ ಗಂಡ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದ. ಯಾವಾಗ ಅವರಿಗೆ ಮಗು ಹುಟ್ಟುತ್ತೆ ಅಂತ ಅವರಿಬ್ರು ಕೂಡ ಕಾಯ್ತಾ ಇದ್ರು. ಹೀಗಿರುವಾಗ ಚಳಿಗಾಲ ಶುರುವಾಯಿತು. ಚಳಿ ತುಂಬಾನೇ ಜಾಸ್ತಿ ಇರೋದ್ರಿಂದ ಯಾರು ಮನೆಯಿಂದ ಹೊರಗಡೆ ಕೂಡ ಹೋಗ್ತಾ ಇರ್ಲಿಲ್ಲ. ಎಲ್ರೂ ಮನೆಯೊಳಗಡೆನೆ ಜೋಪಾನವಾಗಿ ಇರ್ತಾ ಇದ್ರು. ಹೀಗಿರುವಾಗ ಮಂಚು ಮಳೆ ಬರುತ್ತೆ ಅಂತ ನ್ಯೂಸಲ್ಲಿ ಹೇಳ್ತಾ ಇದ್ರು. ಆದ್ರಿಂದ ಎಲ್ರೂ ಇನ್ನೂ ಭಯ ಪಡ್ತಾ ಇದ್ರು. ಹೀಗಿರುವಾಗ ರಾಜೇಶ್ಗೆ ಒಂದು ಕಾಲ್ ಬಂತು. ಅವನು ಹೋಗಿ ಕಾಲ್ ಅಟೆಂಡ್ ಮಾಡ್ದ. ಯಾರು ರೀ ಫೋನ್ ಮಾಡಿದ್ದು? ಮೀನಾಕ್ಷಿ, ನನಗೆ ಆಫೀಸಿಂದ ಬರ್ಲಿಕ್ಕೆ ಹೇಳಿದ್ದಾರೆ. ನಾನು ಹೋಗಿ ಸಂಜೆ ಬರ್ತೀನಿ. ಅಯ್ಯೋ ಹೌದಾ, ಹೊರಗಡೆ ಚಳಿಯಾಗಿದೆ, ಹೇಗೆ ರೀ ಹೋಗ್ತೀರಾ? ಅದೆಲ್ಲ ಪರವಾಗಿಲ್ಲ, ನೀನು ಜಾಗೃತೆಯಾಗಿರು. ನಿಂದೇ ಚಿಂತೆ ನನಗೆ. ಅಯ್ಯೋ ಪರವಾಗಿಲ್ಲ ರೀ, ನೀವು ಹುಷಾರಾಗಿ ಹೋಗಿ ಬನ್ನಿ. ಏನಾದರೆ ಅವಸರ ಇದ್ದರೆ ನನಗೆ ಫೋನ್ ಮಾಡು, ಸರಿನಾ? ಹುಷಾರಾಗಿರು. ಹಾಗಂತ ಹೇಳಿ ರಾಜೇಶ್ ಅಲ್ಲಿಂದ ಆಫೀಸ್ಗೆ ಹೋದ. ಹೀಗೇನೆ ಸ್ವಲ್ಪ ಸಮಯನೂ ಹೋಯ್ತು. ಮೀನಾಕ್ಷಿ ಒಬ್ಳೆ ಮನೆಯಲ್ಲಿದ್ಲು. ಆವಾಗ್ಲೇ ಮಂಚು ಮಳೆ ಸುರಿಯಕ್ಕೆ ಶುರುವಾಯ್ತು. ಮೀನಾಕ್ಷಿ ಅದನ್ನ ನೋಡ್ಕೊಂಡು ಚಳಿ ತಡ್ಕೊಳಕ್ಕಾಗದೆ ಮನೆಯಲ್ಲಿ ಒಬ್ಳೇ ಇದ್ಲು. ಅಯ್ಯೋ ಏನಿದು ಚಳಿಗಾಳಿ, ಮಳೆ ಕೂಡ ಬರ್ತಾ ಇದೆ. ಇವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಾನು ಒಬ್ಳೇ ಇರೋದ್ರಿಂದ ಭಯ ಆಗ್ತಿದೆ. ಆದ್ರೂ ಇವತ್ತು ನನಗೆ ಏನೋ ಒಂಥರಾನೇ ಇದೆ. ಹಾಗಂತ ಮೀನಾಕ್ಷಿ ತುಂಬಾನು ಹೆದರ್ತಾ ಇದ್ಲು. ಹೀಗಿರುವಾಗ ಮೆಲ್ಲೆ ಅವಳಿಗೆ ನೋವು ಶುರುವಾಯ್ತು. ಹೋಗ್ತಾ ಹೋಗ್ತಾ ನೋವು ಜಾಸ್ತಿ ಆಯ್ತು. ಆದ್ರಿಂದ ಬೇರೇನೋ ಮಾಡಕ್ಕಾಗದೆ ಅವಳು ಮೆಲ್ಲೆ ಎದ್ದು ಹೋಗಿ ರಾಜೇಶ್ಗೆ ಕಾಲ್ ಮಾಡಿದ್ಲು. ಏನು ಮೀನಾಕ್ಷಿ, ಫೋನ್ ಮಾಡಿದೆ? ರೀ, ನನಗೆ ನೋವು ಜಾಸ್ತಿ ಆಗಿದೆ ರೀ. ಅಯ್ಯೋ ಹೌದಾ, ಇವಾಗ ಏನು ಮಾಡೋದು? ಇರು, ನಾನು ಯಾರಿಗಾದ್ರೆ ಫೋನ್ ಮಾಡ್ತೀನಿ. ನೀವು ಎಲ್ಲಿದ್ದೀರಾ? ನಾನು ಕೆಲಸದ ಮೇಲೆ ಬೇರೆ ಊರಿಗೆ ಬಂದಿದ್ದೀನಿ ಮೀನಾಕ್ಷಿ. ಇಲ್ಲಿ ಕೂಡ ಇಬ್ಬನಿ ಜಾಸ್ತಿ ಆಗಿದೆ. ಇಲ್ಲಿಂದ ಈಗ ಬರ್ಲಿಕ್ಕಾಗಲ್ಲ. ಇಲ್ಲೂ ಕೂಡ ಹಾಗೇನೇ ಇದೆ ರೀ. ಏನ್ ಮಾಡೋದು? ನಿನ್ನ ತಮ್ಮ ರಾಜೇಶ್ಗೆ ಫೋನ್ ಮಾಡಿದ್ರೆ ಬರ್ತಾನೆ. ಸರಿ ರೀ, ನಾನೇ ಮಾಡ್ತೀನಿ. ನೀವೇನು ಚಿಂತೆ ಮಾಡಬೇಡಿ. ಜಾಗೃತೆ ಮೀನಾಕ್ಷಿ, ನಾನು ಬಂದ್ಬಿಡ್ತೀನಿ. ನೀನು ರಾಜೇಶ್ಗೆ ಫೋನ್ ಮಾಡು. ನೀವೇನು ಹೆದರ್ಬೇಡಿ, ನಿಧಾನ ಬನ್ನಿ. ಪಾಪ ರಾಜೇಶ್ ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ದ. ಈ ಕಡೆ ಮೀನಾಕ್ಷಿ ರಾಜುಗೆ ಕಾಲ್ ಮಾಡೋದ್ಲು. ರಾಜು ಹತ್ರ ಎಲ್ಲ ವಿಷಯನೂ ಹೇಳೋದ್ಲು. ತಕ್ಷಣ ರಾಜು ಓಡ್ಕೊಂಡ್ ಬಂದ. ಮೀನಾಕ್ಷಿ ಅವಳ ಮನ್ಸಲ್ಲಿ, ಅಯ್ಯೋ ಅವ್ರಿಲ್ಲದಿರುವಾಗ ಹೀಗೆ ಆಗ್ಬೇಕಾ? ನನಗೆ ಭಯ ಆಗ್ತಿದೆ. ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ಯಾಕೆ ಇಷ್ಟು ಕಷ್ಟ? ನಾನು ಆ ದೇವ್ರ ಮೇಲೇನೆ ಭಾರ ಹಾಕಿದ್ದೀನಿ. ನನ್ ಮಗುಗೆ ಏನೂ ಆಗ್ಬಾರ್ದು ಹಾಗಂತ ಅಂದ್ಕೊಂಡ್ಲು. ಇದು ಹೀಗಿರುವಾಗ ಈ ಕಡೆ ರಾಜು ತಕ್ಷಣ ಅವನ ಆಟೋನ ತಗೊಂಡು ಅವನ ಅಕ್ಕನ ಮನೆಗೆ ಬರ್ತಾ ಇದ್ದ. ಆವಾಗ ಅವನ್ ತುಂಬಾನೇ ಹೆದರ್ತಾ ಇದ್ದ. ಅಕ್ಕನಿಗೆ ಏನಾಯ್ತೋ ಏನೋ ಅಂತ ಅವನು ಅಂದ್ಕೊಂಡಿದ್ದ. ಅಕ್ಕ, ಏನು ಹೆದರ್ಕೋಬೇಡಿ, ನಾನು ಬಂದಿದ್ದೀನಲ್ವಾ, ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ. ತುಂಬಾ ನೋವಾಗ್ತಿದೆ ಕಣೋ, ಬೇಗ ಹಾಸ್ಪಿಟ್ಲಿಗೆ ಹೋಗೋಣ. ನಾನು ಇದ್ದೀನಲ್ಲಕ್ಕ, ಏನು ತೊಂದರೆನೂ ಆಗೋದಿಲ್ಲ. ಬನ್ನಿ ಆಸ್ಪತ್ರೆಗೆ ಹೋಗೋಣ. ಹಾಗಂತ ಹೇಳಿ ರಾಜು ಮೀನಾಕ್ಷಿನ ಕರ್ಕೊಂಡು ಹೊರಗಡೆ ಬಂದ. ಆಟೋದಲ್ಲಿ ಕೂರಿಸ್ದ. ಆದ್ರೆ ಚಳಿ ತುಂಬಾ ಜಾಸ್ತಿ ಇರೋದ್ರಿಂದ ಅವನ ಅಕ್ಕನಿಗೆ ಹೊತ್ಕೊಳ್ಳೋದಕ್ಕೋಸ್ಕರ ಒಂದು ಬೆಡ್ಶೀಟ್ನ ಕೊಟ್ಟ. ಆದ್ರೆ ಮೀನಾಕ್ಷಿಯಿಂದ ಚಳಿ ತಡ್ಕೊಳಕ್ ಆಗ್ತಾನೆ ಇಲ್ಲ. ಹಾಗೆ ಅವರಿಬ್ರು ತುಂಬಾನು ಕಷ್ಟಪಟ್ಟು ಅಲ್ಲಿಂದ ಹಾಸ್ಪಿಟಲ್ಗೆ ಹೊರಟ್ರು. ಮಂಚಿನ ಮಳೆ ಸುರಿತಾ ಇತ್ತು. ಆದ್ರಿಂದ ಅವರಿಗೆ ದಾರಿ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ. ಏನ್ ಮಾಡೋದಂತ ಅವರಿಬ್ರಿಗೂ ಅರ್ಥ ಆಗ್ಲಿಲ್ಲ. ಅಯ್ಯೋ ತುಂಬಾ ಚಳಿ ಆಗ್ತಿದೆ, ನನ್ನಿಂದ ಕೂರಕ್ಕೆ ಆಗ್ತಿಲ್ಲ. ಹೌದಕ್ಕ, ನಿಜಾನೇ, ನನ್ನಿಂದ ಕೂಡ ಆಗ್ತಿಲ್ಲ. ಹೀಗಿದ್ರೆ ಹೇಗೋ ಹಾಸ್ಪಿಟ್ಲಿಗೆ ಹೋಗೋದು? ಹೌದಕ್ಕ, ನನಗೂ ಕೂಡ ಭಯ ಆಗ್ತಿದೆ. ಈ ಮಂಜಿನ ಮಳೆಯಿಂದ ಏನೂ ಕಾಣ್ತಾ ಇಲ್ಲ. ಅಯ್ಯೋ ದೇವ್ರೆ, ಏನಪ್ಪ ನನಗೆ ಈ ರೀತಿ ಪರೀಕ್ಷೆ? ಭಯ ಪಡಬೇಡಕ್ಕ, ಹೇಗಾದ್ರೂ ನಿನ್ನನ್ನು ನಾನು ಕರ್ಕೊಂಡೋಗ್ತೀನಿ. ಹಾಗೆ ರಾಜು ಅವನ ಅಕ್ಕನನ್ನ ಸಮಾಧಾನ ಮಾಡ್ತಿದ್ದ. ಆದ್ರೆ ಹೋಗ್ತಾ ಹೋಗ್ತಾ ಮಂಚು ಜಾಸ್ತಿ ಆಗ್ತಾ ಇತ್ತು. ಮನುಷ್ಯರು ಐಸ್ ತರ ಆಗುವಷ್ಟು ಅಲ್ಲಿ ತುಂಬಾನು ಚಳಿ ಇತ್ತು. ರಾಜು ಹೆದರ್ತಾ ಇದ್ದ. ಅವನ ಮನ್ಸಲ್ಲಿ, ಅಯ್ಯೋ ಅಕ್ಕನಿಗೆ ತುಂಬ ಚಳಿ ಆಗ್ತಿದೆ. ಈ ಚಳಿನ ನನ್ನಿಂದನೇ ತಡೆಯೋಕ್ಕಾಗ್ತಿಲ್ಲ. ಇನ್ನು ಅಕ್ಕ ಹೇಗೆ ತಡೀತಿದ್ದಳೋ? ಚಳಿನ ತಡೆಯೋದು ತುಂಬ ಕಷ್ಟ. ಮೆಲ್ಲೆ ಹೋದ್ರೂ ಕಷ್ಟ. ಅದಕ್ಕೆ ಅಂತ ಸ್ಪೀಡಾಗಿ ಕೂಡ ಹೋಗೋಕ್ಕಾಗಲ್ಲ. ಹಾಗೆ ರಾಜು ಹೆದರ್ತಾ ಇದ್ದ. ಅವನು ಹೋಗೋ ದಾರಿಯಲ್ಲಿ ಹಿಂದೆ ತಿರುಗಿ ಅವನ ಅಕ್ಕನಿಗೆ ಧೈರ್ಯ ಕೊಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದ. ಆವಾಗ್ಲೇ ಒಂದ್ ಜಾಗದಲ್ಲಿ ಆ ಆಟೋ ನಿಂತೋಯ್ತು. ಮೆಲ್ಲೆ ಸ್ಟಕ್ ಆಗಿ ಆ ಜಾಗದಲ್ಲಿ ಆ ಆಟೋ ನಿಂತೋಯ್ತು. ಆದ್ರಿಂದ ರಾಜುಗೆ ಭಯ ಶುರುವಾಯ್ತು. ಏನೋ ಆಯ್ತು, ಆಟೋ ನಿಂತೋಯ್ತು. ಅದೇ ಅಕ್ಕ, ಏನಾಯ್ತು ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಇವಾಗ ಏನಾದರೂ ಮಾಡಬೇಕು. ಏನೇ ಆದ್ರೂ ಬೇಗ ಮಾಡಪ್ಪ.
ನೋವು ತುಂಬಾ ಜಾಸ್ತಿ ಆಗ್ತಿದೆ. ಹಾಂ ಅಕ್ಕ, ನೋಡ್ತಾ ಇದ್ದೀನಿ, ಭಯಪಡಬೇಡಿ, ಸ್ವಲ್ಪ ತಡ್ಕೊಳ್ಳಿ. ಹಾಗಂತ ರಾಜು ಅವನ ಅಕ್ಕನ ಹತ್ರ ಹೇಳಿ ಆಟೋ ಹಿಂದ್ಗಡೆ ಹೋಗಿ ಎಲ್ಲಾನು ಚೆಕ್ ಮಾಡ್ತಾ ಇದ್ದ. ಆದ್ರೆ ಯಾವುದೇ ಸಮಸ್ಯೆನೂ ಇಲ್ಲ. ಅವನಿಗೇನ್ ಮಾಡೋದಂತ ಅರ್ಥ ಆಗ್ಲಿಲ್ಲ. ತಕ್ಷಣ ರಾಜೇಶ್ಗೆ ಕಾಲ್ ಮಾಡಿ ಅವನ ವಿಷಯನೂ ಹೇಳ್ದ. ಬಾವಾ, ನೀವೆಲ್ಲಿದ್ದೀರಾ? ಬರ್ತಾ ಇದ್ದೀನಿ ಕಣೋ, ಹತ್ರದಲ್ಲೇ ಇದ್ದೀನಿ. ಬಾವಾ, ಆಟೋ ನಿಂತೋಯ್ತು, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ಕಡೆ ಯಾವುದಾದ್ರೆ ಆಟೋ ಬರ್ತಿದ್ಯಾ ನೋಡು. ಬಾವಾ, ಈ ಮಂಜಿನ ಮಳೆಯಲ್ಲಿ ಏನೂ ಗೊತ್ತಾಗ್ತಾ ಇಲ್ಲ, ರಸ್ತೆಯಲ್ಲಿ ಏನೂ ಓಡಾಡ್ತಾ ಇಲ್ಲ. ನೋಡ್ತಾ ಇರು, ಬೇಗ ಬಂದ್ಬಿಡ್ತೀನಿ. ಹಾಗಂತ ರಾಜು ಆ ಕಡೆ ಆಟೋ ಗಾಡಿ ಏನಾದ್ರೂ ಬರುತ್ತಾ ಅಂತ ನೋಡ್ತಾ ಇದ್ದ. ಏನೂ ಬರ್ಲೇ ಇಲ್ಲ. ಆದ್ರಿಂದ ಆಟೋ ರೆಡಿ ಮಾಡೋ ಪ್ರಯತ್ನನೂ ಅವ್ನ್ ಮಾಡ್ತಾ ಇದ್ದ. ಏನಾಗಿದೆ ರಾಜು? ಮಳೆಯಿಂದ ಆಟೋದೊಳಗೆ ನೀರು ಬಂದು ನಿಂತೋಗ್ಬಿಟ್ಟಿದೆ. ಆ ದೇವ್ರು ಯಾಕೆ ಹೀಗೆ ಮಾಡ್ತಿದ್ದಾನೆ? ಯಾರಾದ್ರೂ ಬರ್ತಾರ ಅಂತ ನೋಡ್ತಾ ಇದ್ದೀನಿ, ಯಾರೂ ಬರ್ತಾ ಇಲ್ಲ. ರಾಜು ಅವನ ಮನ್ಸಲ್ಲಿ, ದೇವ್ರೇ, ಅಕ್ಕನೂ ಮಗುನು ಹೇಗಾದ್ರೂ ಕಾಪಾಡಿ ಸ್ವಾಮಿ. ಅವ್ರಿಗೇನಾದ್ರೂ ಆದ್ರೆ ಜೀವನ ಪೂರ್ತಿ ಕಷ್ಟಪಡ್ತಾ ಇರ್ತೀನಿ. ಹಾಗೆ ಮಾಡಬೇಡಿ ದೇವ್ರೆ, ಅವ್ರನ್ನ ನೀವೇ ಕಾಪಾಡಬೇಕು. ಆ ಲೋಕ ನೋಡದೆ ಇರುವ ಶಿಶುವನ್ನು ನೀವೇ ಕಾಪಾಡಬೇಕು. ಹಾಗಂತ ರಾಜು ದೇವ್ರ ಹತ್ರ ಬೇಡ್ಕೊಂಡ. ಆಮೇಲೆ ಆ ಕಂಬ್ಳಿನ ತೆಗೆದು ತನ್ನ ಅಕ್ಕನ ಮೇಲೆ ಹಾಕಿದ. ಆಮೇಲೆ ಅವನ್ ಹೋಗಿ ಆಟೋ ಬರುತ್ತಾ ಇಲ್ಲ ಆಟೋನ ಸರಿ ಮಾಡೋದಾ ಅಂತ ನೋಡ್ತಾ ಇದ್ದ. ಕೊನೆಗೆ ಆಟೋ ಸರಿಯಾಗ್ಲಿಲ್ಲ ಅನ್ನೋದ್ರಿಂದ ಅವನೇ ಆಟೋನ ತಳ್ತಾ ಇದ್ದ. ಆವಾಗ ಮೀನಾಕ್ಷಿ ಅವಳ ಇಷ್ಟ ದೈವವಾದ ಶ್ರೀಕೃಷ್ಣನ ಹತ್ರ ಬೇಡ್ಕೊಂಡ್ಲು. ಮೀನಾಕ್ಷಿ ಅವಳ ಮನ್ಸಲ್ಲಿ, ದೇವ್ರೆ, ನನಗೆ ನಂಬಿಕೆ ಇಲ್ಲ, ನೀವೇ ನನ್ನ ಕಾಪಾಡ್ಬೇಕು. ನನಗೆ ಬುದ್ಧಿ ಬಂದ ದಿನಗಳಿಂದ ನಿಮ್ಮನ್ನೇ ಪೂಜೆ ಮಾಡ್ತಿದ್ದೀನಿ. ಕೃಷ್ಣ, ಏನಾದ್ರೂ ಮಾಡಿ ನನ್ನ ಮಗುನ ಕಾಪಾಡು. ನನ್ನ ಕಾಪಾಡದಿದ್ರೂ ಪರವಾಗಿಲ್ಲ, ನನ್ನ ಮಗುನಾದ್ರೂ ಕಾಪಾಡಪ್ಪ. ಇವತ್ತು ನನ್ ಜೊತೆಗೆ ಇರು ಸಾಕು. ಹಾಗಂತ ಬೇಡ್ಕೊಂಡ್ಲು. ಆವಾಗ್ಲೇ ಇದ್ದಕ್ಕಿದ್ದಂತೆ ಅವರಿದ್ದ ಆ ದಾರಿಯಲ್ಲಿ ಬೆಳಕು ಬಂತು. ಹಾಗೇನೆ ಅವರ ಆಟೋನು ಸ್ಟಾರ್ಟ್ ಆಯ್ತು. ಅವ್ರಿಗೇನ್ ನಡೀತಾ ಇದೆ ಅಂತಾನೂ ಅರ್ಥ ಆಗ್ಲಿಲ್ಲ. ಅವರಿಬ್ರು ಕೂಡ ತುಂಬಾನು ಆಶ್ಚರ್ಯಪಟ್ರು. ನೀನು ಹೊರಗಿರುವಾಗ ಆಟೋ ಹೇಗೋ ಸ್ಟಾರ್ಟ್ ಆಯ್ತು? ಹೌದಕ್ಕ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಆ ದೇವ್ರಿಗೆ ನಮ್ಮ ಮಾತು ಕೇಳಿರ್ಬೇಕು. ಹೌದು, ನನ್ ಕೃಷ್ಣ ನನ್ ಪ್ರಾಣನ ಕಾಪಾಡ್ಲಿಕ್ಕೆ ಬಂದಿದ್ದಾರೆ. ನಿಜನೇ ಅಕ್ಕ, ಬೆಳಕು ತೋರಿಸಿದ್ರು. ನಾವು ಆಸ್ಪತ್ರೆಗೆ ಹೋಗೋಣ. ಬೇಗ ಹೋಗೋ, ಚಳಿ ಆದ್ರೂ ಪರವಾಗಿಲ್ಲ. ಆವಾಗ ಇದ್ದಕ್ಕಿದ್ದಂತೆ ಆಟೋದಲ್ಲಿ ತುಂಬಾನೇ ಬೆಚ್ಚಗಿತ್ತು. ಅಲ್ಲಿವರೆಗೂ ಅವ್ರು ಕಷ್ಟಪಡ್ತಾ ಇದ್ದ ಆ ಚಳಿ ಆವಾಗ ಇಲ್ಲ. ಹೊರಗಡೆ ಮಂಚು ಬೀಳ್ತಾ ಇದ್ರು ಕೂಡ ಅವರಿಗೆ ಚಳಿ ಆಗ್ಲೇ ಇಲ್ಲ. ಹಾಗೇನೆ ಅಲ್ಲಿವರೆಗೂ ಕಾಣಿಸ್ತಾ ಇದ್ದ ದಾರಿ ಕೂಡ ಇವಾಗ ರಾಜು ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಆದ್ರಿಂದ ರಾಜು ತುಂಬಾನು ಸಂತೋಷ ಪಡ್ತಾ ಇದ್ದ. ಮೀನಾಕ್ಷಿ ಅವಳ ಮನ್ಸಲ್ಲಿ, ನನ್ನ ಮಾತು, ನನ್ನ ತಮ್ಮನ ಮಾತು ಕೇಳಿ ನನಗೆ ಸಹಾಯ ಮಾಡ್ತಿದ್ಯಾ ಕೃಷ್ಣ. ನಾನು ಯಾವತ್ತೂ ನಿನ್ನ ಮರೆಯೋದಿಲ್ಲ. ಏನ್ ಮಾಡಿದ್ರು ನಿನ್ ಋಣನ ತೀರ್ಸಕ್ಕಾಗಲ್ಲ. ಕಷ್ಟದಲ್ಲಿ ನನ್ನನ್ನು ಕಾಪಾಡದೆ, ಇದಕ್ಕಿಂತ ನನಗಿನ್ನೇನ್ ಬೇಕು? ಹಾಗಂತ ಅಂದ್ಕೊಂಡ್ಲು. ಮೀನಾಕ್ಷಿ ತುಂಬಾನು ಸಂತೋಷವಾಗಿದ್ಲು. ರಾಜು ತುಂಬಾ ಸ್ಪೀಡಾಗಿ ಆಟೋ ಓಡಿಸ್ಕೊಂಡ್ ಬಂದ. ಕೊನೆಗೆ ಅವರಿಬ್ರು ಹಾಸ್ಪಿಟಲ್ಗೂ ಬಂದ್ರು. ಅಲ್ಲಿ ಮೀನಾಕ್ಷಿಗೆ ಒಂದು ಅಂದವಾದ ಮಗು ಹುಟ್ಟಿದ್ದು. ಆವಾಗ್ಲೇ ರಾಜೇಶ್ ಅಲ್ಲಿಗ್ ಬಂದ. ಆವಾಗ ಎಲ್ರು ಕೃಷ್ಣನಿಗೆ ಕೈ ಮುಗ್ದು ಅವರಿಗೆ ಧನ್ಯವಾದನು ತಿಳಿಸಿದ್ರು. ಎಲ್ಲವೂ ಆ ದೇವರ ದಯೆ. ನಿಜನೇ, ನನ್ನ ಹೆಂಡ್ತಿನ ಮಗುನ ಆ ದೇವರೇ ಕಾಪಾಡಿದ್ರು. ಹೌದು ಬಾವ, ತುಂಬ ಸಹಾಯ ಮಾಡಿದ್ರು. ದೇವರೇ, ನಿಮ್ಮನ್ನ ಯಾವಾಗಲೂ ಮರೆಯೋದಿಲ್ಲ. ನಾನು ಸಮಯಕ್ಕೆ ಇಲ್ಲದಿದ್ರು ನನ್ನ ಹೆಂಡ್ತಿಗೆ ಧೈರ್ಯ ಹೇಳಿ ಅವಳ ತಮ್ಮನ ಜೊತೆ ಈ ಮಳೆಯಲ್ಲಿ ಹಾಸ್ಪಿಟ್ಲ್ ಗಂಟ ಕಳಿಸ್ಕೊಟ್ಟಿದ್ದೀರಾ. ಹಾಗೆ ಎಲ್ರೂ ಸೇರಿ ಆ ಕೃಷ್ಣಯ್ಯನಿಗೆ ಧನ್ಯವಾದ ತಿಳಿಸಿದ್ರು.